ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸಂಡೇದು ಮತ್ತು ಮಂಡೇದು ಬ್ಲಾಗ್ ಆಗಿರುತ್ತೆ. ಸಂಡೇ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಆಮೇಲೆ ಬೆಳಿಗ್ಗೆನೇ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ, ಮುಂದೆ ನಮ್ಮ ಮನೆ ಮುಂದೆಗಡೆ ಗಣೇಶ ಕೂರಿಸಿರೋದು. ಇವತ್ತು ಹಿಂದೆಗಡೆ ರೋಡವರು ಕೂಡಿಸ್ತಿದ್ದಾರೆ. ನಮ್ಮ ಮನೆಗೆ 2 ರೋಡು ಅಟ್ಯಾಚ್ ಆಗುತ್ತೆ. ತುಂಬ ಖುಷಿಯಾಗುತ್ತೆ ಗಣೇಶ ಕೂರಿಸ್ದಾಗ. ಮಕ್ಕಳೆಲ್ಲ ಫುಲ್ಲು ಎಂಜಾಯ್ ಮಾಡ್ತಿರ್ತಾರೆ. ಸರಿ ಅಂದ್ಬಿಟ್ಟು ಬೆಳಿಗ್ಗೆನೇ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ರಂಗೋಲಿ ಹಾಕು ಅಂದಿದ್ದು ಹುಡುಗರು. ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಸೇರಿಕೊಂಡು ರಂಗೋಲಿ ಹಾಕಿದ್ವಿ. ತುಂಬಾ ಖುಷಿ ಆಗುತ್ತೆ. ನನಗನ್ಸಿದ್ದು ಹಬ್ಬದ ದಿನ ಕೂರಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಯಾರು ಹಬ್ಬದ ದಿನ ಗಣೇಶನೇ ಕೂರಿಸೋದಿಲ್ಲ, ಬೇರೆ ಬೇರೆ ದಿನ ಕೂರಿಸ್ತಾರೆ. ನಾವು ಚಿಕ್ಕವರಾಗಿದ್ದಾಗ ನಮ್ಮೂರಲ್ಲೆಲ್ಲ ಹಬ್ಬದ ದಿನ ಕೂರಿಸಿ 1 ವಾರನೋ 5 ದಿನನೋ ಇಟ್ಕೊಂಡು ಬಿಡೋರು. ಆವಾಗ ತುಂಬ ಖುಷಿ ಆಗೋದು. ಈ ವರ್ಷ ಅಂತೂ ನನಗೆ ಗೌರಿ ಹಬ್ಬನ ಇದು ಏನು ಅಂತ ಅನಿಸೇ ಇರಲಿಲ್ಲ. ಯಾಕಂದರೆ ಎಲ್ಲೂ ಗಣೇಶ ಕೂರಿಸಿರಲಿಲ್ಲ ಹಬ್ಬದಲ್ಲಿ. ಹಬ್ಬ ಆದಮೇಲೆ ಎಲ್ಲರೂ ಕೂರ್ಸೋಕ್ಕೆ ಶುರು ಮಾಡ್ತಿದ್ದಾರೆ. ಇತ್ತೀಚೆಗಂತೂ ಜಾಸ್ತಿ ಕೂರಿಸ್ತಿದ್ದಾರೆ. ನಾವು ಚಿಕ್ಕವರಿದ್ದಾಗ ನಮಗೆ ಆ ಅನುಭವ ಆಗಿತ್ತಲ್ವ. ಈ ಬೆಂಗಳೂರಿಗೆ ಬಂದಮೇಲೆ ನಾವು ನೋಡಿದ್ದು ತಿಂಗಳಾನುಗಟ್ಟಲೆ ಗಣೇಶನ ಕೂರಿಸ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿಗೆ ಬಂದಮೇಲೆ ಅರ್ಥ ಆಗಿದ್ದು ಈ ಥರನೂ ಕೂರಿಸ್ತಾರೆ. ನನಗೆ ಅವಾಗೆಲ್ಲ ಆಶ್ಚರ್ಯ ಆಗ್ತಿತ್ತು, ಇದೇನು ಹಬ್ಬ ಮುಗಿದ್ಮೇಲೆ ಕೂರಿಸ್ತಾರಲ್ಲ. ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ನಮ್ಗೆ ಹಂಗೆ ಅನ್ನಿಸ್ತಾ ಇತ್ತು. ಇವಾಗೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ಬಟ್ ಆದ್ರೂ ಹಬ್ಬದ ದಿನ ಕೂರಿಸಿ ಹಬ್ಬದ ದಿನ ಎಂಜಾಯ್ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಇನ್ನು ಗಣೇಶನಿಗೆ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗಿದ್ವಿ. ರಂಗೋಲಿ ಹಾಕಬೇಕಾದ್ರೆ ಚುಕ್ಕೆನ ಒಬ್ಬರೇ ಇಟ್ಟರೆ ಚಂದ ಅಂತ ಅನಿಸುತ್ತೆ. ಯಾಕೆ ಅಂದರೆ ಇಬ್ಬರು ಇಟ್ವಿ, ನಾನು ಮತ್ತು ನಮ್ಮ ಶಶಿ ಅಕ್ಕ. ಅದು ಚುಕ್ಕಿ ಮಿಸ್ಟೇಕ್ ಆಯಿತು. ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ, ತೊಳೆದ್ಬಿಟ್ಟೆಲ್ಲ ಬಿಡ್ಸೋಕ್ಕಾಗಲ್ಲ. ಗಣೇಶ ಇಡೋಕ್ಕೆ ಅವ್ರು ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಬಂದಿರ್ತಾರೆ. ಆ ಟೈಮ್ಗೆ ಬಿಡಬೇಕಲ್ವ ಅಂತ ಅಂದ್ಬಿಟ್ಟು ತೊಳೆದ್ಬಿಟ್ಟು ಮತ್ತೆ ಬಿಡೋಕ್ಕೆ ಲೇಟ್ ಆಗುತ್ತೆ ಅಂತ ಚುಕ್ಕಿ ತಪ್ಪಾಗಿದ್ರು ಅದನ್ನೇ ರಂಗೋಲಿ ಸರಿ ಮಾಡಿಬಿಟ್ಟು ಬಿಡಿಸಿದ್ದಾಯಿತು. ಬಟ್ ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಆ ರಂಗೋಲಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನನಗೆ ಈ ರಂಗೋಲಿಲಾದ ಅನುಭವ ಏನಪ್ಪ ಅಂತ ಅಂದರೆ, ಬದುಕಲು ಹಂಗೆ ಎಲ್ಲರೂ ಒಂದಲ್ಲ ಒಂದು ರೀತಿ ತಪ್ಪು ಮಾಡಿರ್ತಾರೆ. ಮಾಡದೆ ಅಂತೂ ಯಾರೂ ಜೀವನ ಸಾಗಿಸೋಕ್ಕಾಗೋದಿಲ್ಲ. ಬಟ್ ಆ ತಪ್ಪನ್ನ ಪದೇ ಮಾಡ್ದೇ ಅದನ್ನು ತಿದ್ಕೊಂಡು ಹೋಗಬೇಕು ಅನಿಸಿದ್ದು ನನಗೆ ಈ ಬ್ಲಾಗಲ್ಲಿ ಹೇಳೋಣ ಅಂತ ಅನ್ನಿಸ್ತು. ಮತ್ತೆ ನಾವು ತಪ್ಪು ಮಾಡ್ತಾನೇ ಇದ್ದರೆ ಅದು ನಮ್ಮ ಮನುಷ್ಯರಾಗೋಕ್ಕೆ ಚಾನ್ಸೇ ಇಲ್ಲ. ಯಾವುದೋ ಒಂದು ಟೈಮಿಗೆ ಗೊತ್ತಿಲ್ಲದೇ ತಪ್ಪಾಗುತ್ತೆ. ಅದನ್ನು ತಿದ್ಕೊಂಡು ಜೀವನನ ಸುಂದರವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ. ತುಂಬಾ ಖುಷಿಯಾಯಿತು. ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಫೈನಲಿ ರಂಗೋಲಿ ಹೇಗೆ ಬಂತು ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಕೆಲಸ ಎಲ್ಲ ಮುಗ್ದಿತ್ತು. ನಮ್ಮ ಮನೆಯವರು ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲೇ ಇದ್ದರು. ಫಿಲಮ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅವರೇ ಹೇಳಿದ್ದು. ಅಂದರೆ ನಮ್ಮನ್ನ ಕರ್ಕೊಂಡೋಗ್ತೀವಿ ಅಂತ ಏನು ಹೇಳಿರಲಿಲ್ಲ ಅವರು. ನೀನು ಹೋಗೋಣ ಅಂತ. ನಾನು ಸುಮ್ಮನೆ ಇರಬೇಕಾಗಿತ್ತು. ನನಗೂ ಅವಾಗೆಲ್ಲ ಓಡಾಡಿ ಅಭ್ಯಾಸ ಇದ್ದು, ಇವಾಗ ಒಂಥರ 5 ವರ್ಷದಿಂದ ಕಟ್ಟಾಗ್ದಂಗೆ ಆಗ್ಬಿಟ್ಟೈತೆ. ಸರಿ ಅಂತ ಅಂದ್ಬಿಟ್ಟು ನಾನು ಬರ್ತೀನಿ ಅಂತ ಅಂದೆ. ಆದರೆ ಫಿಲಮ್ ಅರ್ಧನೇ ನೋಡಿದ್ದು ನಾವು. ಯಾಕೆ ನೋಡೋಕ್ಕಾಗಲಿಲ್ಲ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಈ ಥರ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಬಟ್ ತುಂಬಾ ಖುಷಿಪಟ್ಟರು ಎಲ್ಲರೂ. ನಾನು ಬೆಳಿಗ್ಗೆನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಷ್ಟೇ. ಗಣೇಶ ಕೂರಿಸಿದ್ಮೇಲೆ ಆ ಕಡೆ ಹೋಗೋಕ್ಕೆ ಆಗಲಿಲ್ಲ. ಯಾಕೋ ಒಂದು ಸ್ವಲ್ಪ ನನಗೂ ಸ್ವಲ್ಪ ಫೀಲಿಂಗ್ಸ್ ಚೆನ್ನಾಗಿರಲಿಲ್ಲ. ಜ್ವರ ಬರೋ ಥರ ಆ ಥರ ಅನ್ನಿಸ್ತಾ ಇತ್ತು. ಯಾಕೋ ಗೊತ್ತಿಲ್ಲ. ಹಂಗಾಗಿ ನಾನು ಗಣೇಶ ಕೂರಿಸಿದ್ಮೇಲೆ ಆ ಕಡೆ ಹೋಗೋಕ್ಕೆ ಆಗಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಆ ಕ್ಲಿಪ್ಪಿಂಗ್ಸ್ ನಾನು ಹಾಕೋಕ್ಕೆ ಆಗಿಲ್ಲ. ಸಂಜೆನೂ ನಾನು ಹೋಗೋಕ್ಕಾಗಲಿಲ್ಲ. ಆ ಥರ ಆಗ್ಬಿಟ್ಟಿತ್ತು. ಸ್ವಲ್ಪ ನನಗೆ ಈ ಗಣೇಶ ಹತ್ರ ಎಲ್ಲ ಹೋಗೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಈ ಸಲ ಯಾಕೋ ಗೊತ್ತಿಲ್ಲ, ನಾನೇ ಸುಮ್ಮನೆ ಆಗಿಬಿಟ್ಟೆ, ಹೋಗೋಕ್ಕಾಗಲಿಲ್ಲ. ಕೆಲವೊಂದು ಸಲ ಈ ಥರ ಎಲ್ಲ ಆಗುತ್ತೆ. ಎಷ್ಟೊಂದು ನಾವೇನೋ ಅಂದ್ಕೊತೀವಿ, ಅದು ಆಗೋದಿಲ್ಲ. ಯಾಕಂದರೆ ಜೀವನನೇ ಈ ಥರ ಅಂದ್ಕೊಂಡಿದ್ದೆಲ್ಲ ಆಗಿಬಿಟ್ರೆ ಅದು ಜೀವನ ಆಗಲ್ಲ ಅಂತ ಅನಿಸಿತು ನನಗೆ. ನಾವು ಇಲ್ಲಿ ಗಣೇಶ ಕೂರಿಸಿದ ತಕ್ಷಣವೇ ಅಂದ್ಕೊಂಡಿದ್ದು ಗಣೇಶ ಇಟ್ಟು ಬಿಡೋ ತನಕನೂ ಎಂಜಾಯ್ ಮಾಡಬೇಕು ಅಂತ. ಬಟ್ ಆಗಲೇ ಇಲ್ಲ ಅಂತಲೇ ಹೇಳ್ಬೋದು.
ಇನ್ನು ನಾನು ವೀಡಿಯೋ ಮಾಡೋದು, ಬ್ಲಾಗ್ಸ್ ಮಾಡೋದು ದೊಡ್ಡವ್ರಿಗೆ ಎಷ್ಟು ಮಟ್ಟಕ್ಕೆ ತಲುಪ್ತಿದೆಯೋ ಗೊತ್ತಿಲ್ಲ. ಮಕ್ಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ನಾನು ಮೊಬೈಲ್ ಎತ್ಕೊಂಡೆ ಸಾಕು ಅಕ್ಕ ನಾನು ವೀಡಿಯೋ ಮಾಡು ಅಂತ ಹೇಳ್ತಿರ್ತಾರೆ. ಇವ್ರನ್ನೆಲ್ಲ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ತಿಂಡಿ ಮಾಡೋಣ ಅಂತ ಬಂದೆ. ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಬಿಟ್ಟು, ನನಗೆ ಬಿಸಿಬೇಳೆಭಾತ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ನಾನು ಯಾವಾಗಲೂ ಈ ಥರ ಉದ್ದ ಕಟ್ ಮಾಡ್ಕೊತೀನಿ ಬಿಸಿಬೇಳೆಭಾತ್ಗೆ. ಅದು ಎಷ್ಟೇ ನೀವು ಕಟ್ ಮಾಡಿದ್ರೂ, ಒಂದೇ ವಿಷಲ್ ತೆಗೆದ್ರೂ ಅದೆಲ್ಲ ಬೆಂದು ಸಣ್ಣ ಆಗಿಬಿಡುತ್ತೆ. ಹಂಗಾಗಿ ನಾನು ದಪ್ಪಕ್ಕೆ ಕಟ್ ಮಾಡ್ಕೊತೀನಿ. ಬಟಾಣಿ ನೆನೆಯೋಕ್ಕಿರಲಿಲ್ಲ, ಯಾಕಂದರೆ ಪ್ಲ್ಯಾನ್ ಇರಲಿಲ್ಲ. ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋ ನೀರಿಗೆ ಹಾಕಿದ್ರೆ ಸ್ವಲ್ಪ ಬೇಗ ನೆನೆಯುತ್ತೆ ಅಂತ ನಮ್ಮ ಆಂಟಿ ಊರಲ್ಲಿ ಹೇಳಿತ್ತು. ಹಾಗಾಗಿ ನಾನು ಅದೇ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಿಸಿ ನೀರಲ್ಲಿ ನೆನೆ ಹಾಕ್ಬಿಟ್ಟಿದ್ದೆ, ಸ್ವಲ್ಪ ಹೊತ್ತು ನೆನೆಯಲಿ ಅಂತ ಅಂದ್ಬಿಟ್ಟು. ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ಮಾಡಿದ್ದೀನಿ ಅನಿಸುತ್ತೆ. ನಾನು ಹೇಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅಕ್ಕಿ ಮತ್ತು ಬೇಳೆ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು 3 ತರಕಾರಿನೂ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಬಟಾಣಿ, ಕಡಲೆಬೀಜ. ನಾನು ಕಡಲೆಬೀಜ ಬೇಯೋಕ್ಕೆ ಹಾಕ್ತೀನಿ, ಕೆಲವೊಬ್ಬರು ಒಗ್ಗರಣೆಗೆ ಹಾಕ್ತಾರೆ. ಬೇಯೋಕ್ಕೆ ಹಾಕಿದ್ರೆ ಚೆನ್ನಾಗಿ ಸಿಗುತ್ತೆ. ಕಡಲೆಬೀಜ ಬೆಂದಿರುತ್ತಲ್ಲ ಆ ಥರ ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ. ಆವಾಗ ಟೇಸ್ಟು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕಡಲೆಬೀಜ ಹಾಕಿದ್ದು ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ ಬೇಯೋಕ್ಕೆ ಹಾಕ್ಕೊಂಡ್ರೆ. ನಾನು ಇದನ್ನು ಒಂದು ವಿಷಲ್ ತೊಗೊಂಡೆ. ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ ಮತ್ತು ಇದು ಕ್ಯಾಪ್ಸಿಕಮ್ಮು ಮತ್ತು ಬ್ಯಾಡಗೆ ಮೆಣಸಿಕಾಯಿ ಇದ್ದರೆ ಹಾಕೋದು. ಬ್ಯಾಡಗೆ ಮೆಣಸಿಕಾಯಿ, ಖಾರದ ಮೆಣಸಿಕಾಯಿ ಎರಡೂ ಹಾಕೋಬೇಕು. ಮತ್ತು ಸಾಸಿವೆ, ಎಣ್ಣೆಗೆ ಸಾಸಿವೆ ಇದನ್ನೆಲ್ಲ ಏನು ಕಟ್ ಮಾಡ್ಕೊಂಡಿದ್ವಿ. ಕ್ಯಾಪ್ಸಿಕಮ್ಮು, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ನಾವೇನೇನು ಒಗ್ಗರಣೆಗೆ ತರಿಸಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಬಿಸಿಬೇಳೆಭಾತ್ ಪೌಡ್ರನ್ನ ಇದರಲ್ಲೇ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾವೇನು ಬೇಯಿಸಾಕಿಟ್ಟಿದ್ವಿ ಅದನ್ನು ಹಾಕಿದ್ರೆ ಸೂಪರಾಗಿರೋ ಬಿಸಿಬೇಳೆಭಾತ್ ರೆಡಿ ಆಗಿ ಹೋಗುತ್ತೆ. ನಾನು ಈ ಥರ ಮಾಡೋದು. ಕೆಲವೊಬ್ಬರು ಹುಣಸೆಹಣ್ಣು ಯೂಸ್ ಮಾಡ್ತಾರೆ, ನಾನು ಒಂದು ಟೊಮೆಟೊ ಯೂಸ್ ಮಾಡ್ತೀನಿ ಅಷ್ಟೇ. ಯಾಕಂದರೆ ನನಗೆ ಹುಳಿ ಅಷ್ಟು ಇಷ್ಟ ಆಗೋಲ್ಲ. ಹಂಗಾಗಿ ನಾನು ಯಾವುದೇ ಸಾಂಬಾರಿಗೂ ನಾನು ಒಂದೇ ಟೊಮೆಟೊ ಯೂಸ್ ಮಾಡೋದು, ಜಾಸ್ತಿ ಯೂಸ್ ಮಾಡಲ್ಲ. ಹಾಗಾಗಿ ಕೆಲವೊಬ್ಬರು ಹುಳಿ ಇಷ್ಟ ಇರೋರು ಹುಣಸೆ ಹುಳಿನ ಸ್ವಲ್ಪ ಹಾಕೋಬೋದು, ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನನ್ನ ಬಿಸಿಬೇಳೆಭಾತು ಈ ಥರ ಮಾಡ್ತೀನಿ ಯಾವಾಗಲೂ. ಟೇಸ್ಟು ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ನೀವು ಹೆಂಗೆ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇನ್ನು ಇದೆಲ್ಲ ಚೆನ್ನಾಗಿ ಬಾಡಾದಮೇಲೆ ಬಿಸಿಬೇಳೆಭಾತ್ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಬಿಸಿಬೇಳೆಭಾತ್ ಪೌಡ್ರು ಮನೆಯಲ್ಲೇ ಮಾಡ್ಕೋಬೋದು. ನಾನು ಮಾಡಿಲ್ಲದೆ ಇರೋ ಕಾರಣ MTRನ ಯೂಸ್ ಮಾಡಿದೆ. MTR ಬಿಸಿಬೇಳೆಭಾತು ಟೇಸ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ನಾವೇನು ಬೇಯಿಸಿರ್ತೀವಿ ಅದಕ್ಕೆ ಹಾಕ್ಕೊಂಡು ಅದನ್ನು 10 ನಿಮಿಷ 5 ನಿಮಿಷ ಬೇಯಿಸಿದ್ರೆ ಆಗೋಗುತ್ತೆ. ನಾವು ಬೆಂದಿರೋದು ಏನಾಗುತ್ತೆ ಅದು ಗಟ್ಟಿಯಾಗಿರುತ್ತೆ. ಅಂದರೆ ರೈಸು, ಬಟಾಣಿ, ಬೇಳೆ ಎಲ್ಲ ಹಾಕಿರ್ತೀವಲ್ಲ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತು ನಾವೇನು ಒಗ್ಗರಣೆ ಹಾಕಿರ್ತೀವಿ ಅದನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ ಎಷ್ಟು ಗಟ್ಟಿಯಾಗಿದೆ. ಎಷ್ಟೇ ನೀರು ಹಾಕಿದ್ರೂ ಗಟ್ಟಿಯಾಗಿರುತ್ತೆ. ಸ್ವಲ್ಪನೇ ಮಾಡ್ಕೋಬೇಕು. 3 ಜನ ಇದ್ದರೆ ನಾನು ಯಾವಾಗಲೂ ಇದನ್ನು ಜಾಸ್ತಿ ಮಾಡಿಬಿಡ್ತೀನಿ. ಅರ್ಧ ಗ್ಲಾಸ್ ಹಾಕಿದ್ರೇ ಎಷ್ಟೊಂದು ಆಗಿಬಿಡುತ್ತೆ. ಕುಕ್ಕರ್ ತುಂಬ ಆಗಿಬಿಡುತ್ತೆ ರೈಸು. ನಾನು ಸ್ವಲ್ಪ ಮಾಡಬೇಕು ಅಂದ್ಕೊಂಡ್ರೂ ಜಾಸ್ತಿನೇ ಆಗೋಯಿತು. ಇದಕ್ಕೆ ಲಾಸ್ಟಲ್ಲಿ ನಾವೇನು ಒಗ್ಗರಣೆ ಹಾಕಿರ್ತೀವಿ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಈ ಥರ ಆದರೆ ಬಿಸಿಬೇಳೆಭಾತ್ ರೆಡಿ ಆಗೋಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ವೀಡಿಯೋದಲ್ಲಿ ಇದು ಸ್ಕಿಪ್ ಆಗಿಬಿಟ್ಟಿದೆ. ತುಂಬಾ ಟೇಸ್ಟ್ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ. ಹಾಗೆ ಮೂವಿಗೆ ಹೋಗಿದ್ವಲ್ಲ, ಯಾವ ಮೂವಿ ಅಂತ ಅಂದರೆ ಏಳುಮಲೆ ಅಂತಿದ್ದಂಗೆ ನಮ್ಮ ಮಾದಪ್ಪ ನೆನಪಾಗ್ತಾರೆ. ಹೋಗದೆ ಇದ್ದರೆ ಹಿಂಗೆ ನನಗೆ ಅದ್ರ ಏನು ಏಳುಮಲೆ ಅಂತ ಅಂದಮೇಲೆ ನಂಗೆ ಐಡಿಯಾನೂ ಇರಲಿಲ್ಲ. ಫಿಲಿಮ್ಗೆ ಹೋಗೋವರೆಗೂ ಹೌದಾ ಏಳುಮಲೆ ಅಲ್ಲಿ ಬರ್ತಾ ನಾನು ಎಲ್ಲೂ ಅದನ್ನು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ನಾನೇನು ಸರ್ಚೇ ಮಾಡಿರಲಿಲ್ಲ. ಯಾಕಂದರೆ ನನಗೇನು ಮೂವಿಗೆ ಹೋಗ್ತೀನಿ ಅಂತ ನನಗೆ ಗೊತ್ತೂ ಇಲ್ಲ, ನಾನು ಹೋಗೋದು ಇಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಹಂಗಾಗಿ ಬಟ್ ಅಲ್ಲೋಗಿ ಕುತ್ಕೊಂಡಿದ್ದ ತಕ್ಷಣ ಮೂವಿ ಸ್ಟಾರ್ಟ್ ಆಗ್ತಿದ್ದಂಗೆ ನಮ್ಮ ಮಾದಪ್ಪನ ಸ್ಟ್ಯಾಚು ನೋಡಿ ಸಿಕ್ಕಾಬಟ್ಟೆ ಖುಷಿಯಾಗೋಯಿತು. ಮೂವಿ ಅಂತೂ ಆ ಸ್ಟ್ಯಾಚು ನೋಡಿದ ತಕ್ಷಣ ಅನಿಸ್ತು ಮೂವಿ ಚೆನ್ನಾಗಿರುತ್ತೆ ಅಂತಲೇ ಅನಿಸ್ಬಿಡ್ತು ನನಗೆ. ಬಟ್ ಇವರಿಬ್ಬರು ಕಿರಿಕಿರಿ ಮಾಡ್ತಾಯಿದ್ರು. ನನಗೆ ಬರೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ, ಫುಲ್ ಮೂವಿ ನೋಡಬೇಕು ಅಂತಲೇ ನಂಗೆ ಅನ್ನಿಸ್ತಾ ಇದ್ದಿದ್ದು. ಬಟ್ ನಮ್ಮ ಮನೆಯವರು ಹೋಗೋಣ
ಅಂತ ಅಂದ್ಬಿಟ್ರು. ಅವ್ರ ಮೇಲೂ ಸ್ವಲ್ಪ ಬೇಜಾರಾಗಿತ್ತು ನನಗೆ ಹೋಗೋಣ ಅಂತಿದ್ದಾರಲ್ಲ ಅಂತ. ಆಮೇಲೆ ನಿಧಾನಕ್ಕೆ ಯೋಚನೆ ಮಾಡಿದ್ಮೇಲೆ ಮಕ್ಕಳು ಖುಷಿಗಿಂತ ಯಾವುದೂ ಇಲ್ಲ ಪ್ರಪಂಚದಲ್ಲಿ ಅಂತ ಅನ್ಸಿದ್ಮೇಲೆ ಸ್ವಲ್ಪ ಅನಲೈಸ್ ಆಗೋದು ನನಗೆ ಸ್ವಲ್ಪ ಲೇಟು. ಹಂಗಾಗಿ ಅವರಿಬ್ಬರು ಫೈಟ್ ಇತ್ತಲ್ವ, ಫೈಟ್ ನೋಡಿದಾಗೆಲ್ಲ ಹೆದ್ರುಕೊಳ್ಳೋರು. ಪ್ರಣಿ ಅಂತೂ ಸಿಕ್ಕಾಬಟ್ಟೆ ಹೆದ್ರುಕೊತಿದ್ದ. ಅವನಿಗೆಲ್ಲ ಅದೆಲ್ಲ ಅರ್ಥ ಆಗುತ್ತೆ, ಹೊಡಿಯೋದು ಆಮೇಲೆ ಆಕ್ಸಿಡೆಂಟ್ ಮಾಡ್ಸೋಕ್ಕೆಲ್ಲ ಹೇಳ್ತಾರಲ್ಲ ಅದೆಲ್ಲ ಅವನಿಗೆ ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ. ಮಕ್ಕಳಲ್ವ ಅವರು, ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ಬಟ್ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಮೂವಿ ನೋಡಬೇಕು ಅಂತ ಅಂದ್ಕೊಂಡ್ರೆ ಏಳುಮಲೆ ಮೂವಿಗೆ ಹೋಗಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಯಾಕಂದರೆ ಚೆನ್ನಾಗಿಲ್ಲ ಅಂದರೆ ಹೇಳ್ತಾ ಇರಲಿಲ್ಲ, ಸಿಕ್ಕಾಬಟ್ಟೆ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು ನನಗೆ ಅಂತಲೇ ಹೇಳ್ಬೋದು. ಇನ್ನು ಡೇ ಅಂತೂ ಈ ಥರ ಮಂಡೇದು ಸಂಡೇದು ಈ ಥರ ನನ್ನ ಡೇ ಸ್ಟಾರ್ಟ್ ಆಗಿತ್ತು. ಮಂಡೇ ಅಂದರೆ ನನಗೆ ತುಂಬಾ ಖುಷಿಯಾಗೋದು. ನಾನು ಮುಂಚೆ ಹಳೆ ವಿಡಿಯೋದಲ್ಲಿ ಹೇಳಿರ್ಬೋದು ಅನಿಸುತ್ತೆ, ಮಂಡೇ ಅಂದರೆ ನನಗೆ ಹಬ್ಬದ ಥರ ಫೀಲ್ ಆಗೋದು. ಇವಾಗ ಅದೆಲ್ಲ ಹೋಗ್ಬಿಟ್ಟಿದೆ. ಬಟ್ ಆದ್ರೂ ಪೂಜೆ ಮಾಡ್ತೀನಿ, ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತಾ ಇಲ್ವಾ. ಒಟ್ನಲ್ಲಿ ತುಂಬ ಪಾಸಿಟಿವ್ ಆಗಿರುತ್ತೆ ಮನೆ ಪೂರ್ತಿ. ಅಲ್ಲಿ ಪೂಜೆ ಮಾಡೋಷ್ಟರಲ್ಲಿ ರಾಘವೇಂದ್ರ ಸ್ವಾಮಿ ಪ್ರಸಾದನೂ ಬಂತು. ನಮ್ಮ ಅಕ್ಕ ಹೋಗಿದ್ರು ಮಂತ್ರಾಲಯಕ್ಕೆ, ಅವರು ತಂದುಕೊಟ್ಟಿದ್ರು. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಾನು ಕೆಲಸ ಮುಗಿಸಿ ಇದೆಲ್ಲ ಮಾಡೋಷ್ಟರಲ್ಲಿ 4 ಗಂಟೆ ಆಗೋಯಿತು. 4 ಗಂಟೆ ಆಗೋಷ್ಟರಲ್ಲಿ ನನ್ನ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ, ಟ್ಯೂಷನ್ ಸ್ಟೂಡೆಂಟು ಬಂದಿದ್ದರು. ತುಂಬಾ ಖುಷಿ ಆಯಿತು. ಆ್ಯಸ್ ಯೂಶ್ವಲ್ ನನ್ನ ಸೀರೆ ಕಲೆಕ್ಷನ್ಸು ವಿಡಿಯೋ ಅಪ್ಲೋಡ್ ಆಗಿದೆ. ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅಂತೂ ನನ್ನ ಪೇಜಲ್ಲಿ ನಾನು ತಂದಿದ್ದೆಲ್ಲ ಸ್ಟಾಕ್ ಔಟ್ ಆಗ್ತಿದೆ, ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಇದೆ ಅಂತಲೇ ಹೇಳ್ಬೋದು. ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದೊಂದು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ನಿಮಗೇನಾದರೂ ಬೇಕು ಅಂತ ಅಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ನಿಮಗೆ ಆನ್ಲೈನಲ್ಲಿ ತೊಗೊಳಕ್ಕೆ ಇಷ್ಟ ಆಗಿಲ್ಲ, ನೋಡಿ ತೊಗೋಬೇಕು ಅನ್ನೋರು ಖಂಡಿತ ಬಂದು ನಮ್ಮ ಅಡ್ರೆಸ್ಗೆ ತೊಗೊಂಡು ಹೋಗ್ಬೋದು ಅಂತಲೇ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.